2026ರಲ್ಲಿ ನರ್ಸಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶಗಳು ಬರಲಿವೆ ಅನ್ನೋ ಒಂದು ಮಾಹಿತಿ ಇದೆ. ಬನ್ನಿ ಇವತ್ತು ಈ ಮಾಹಿತಿಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಈ ವಿಶ್ಲೇಷಣೆಯ ಮೂಲಕ ಮುಂದೆ ಬರಲಿರುವ ಪ್ರಮುಖ ಅವಕಾಶಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನ ಪಡ್ಕೊಳ್ಳೋಣ. ಮೂಲಗಳ ಪ್ರಕಾರ 2026ನೇ ಇಸ್ವಿ ಇದೆಯಲ್ಲ, ಇದು ಭಾರತದಲ್ಲಿ ನರ್ಸಿಂಗ್ ವೃತ್ತಿ ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು ರೀತಿ ಗೋಲ್ಡನ್ ಇಯರ್ ಆಗಲಿದೆ. ತಮ್ಮ ವೃತ್ತಿ ಜೀವನವನ್ನು ಗಟ್ಟಿಗೊಳಿಸಬೇಕು ಅನ್ನೋ ಗುರಿ ಇರೋರಿಗೆ ಇದೊಂದು ನಿಜವಾದ ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವಿಷಯಕ್ಕೆ ಬರೋಣ. ಮುಖ್ಯವಾಗಿ 5 ಪ್ರಮುಖ ನೇಮಕಾತಿ ಅವಕಾಶಗಳ ಬಗ್ಗೆ ನಾವು ಮಾತಾಡಲಿದ್ದೇವೆ. ಪ್ರತಿಯೊಬ್ಬ ಅಭ್ಯರ್ಥಿಯೂ ಇವುಗಳ ಮೇಲೆ ಒಂದು ಕಣ್ಣಿಡೋದು ತುಂಬಾನೇ ಮುಖ್ಯ. ಸರಿ, ಬನ್ನಿ ಒಂದೊಂದಾಗಿ ನೋಡೋಣ ಆ 5 ಪ್ರಮುಖ ಅವಕಾಶಗಳು ಯಾವುವು ಅಂತ. ಬೇರೆ ಬೇರೆ ನೇಮಕಾತಿ ಮಂಡಳಿಗಳ ಅಡಿಯಲ್ಲಿ ಇವು ಬರ್ತವೆ. ಈ ಟೇಬಲ್ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ನೋಡಿ. RRB ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ರೈಲ್ವೇಸ್, ಆಮೇಲೆ ಲಕ್ನೋ, ಡೆಲ್ಲಿ, ಬಿಹಾರ್, ತಮಿಳ್ನಾಡು ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಅವಕಾಶಗಳಿವೆ. RRB, RML, DSSBB ಮತ್ತು BTSC ಮತ್ತು MRB ಈ 5 ಮಂಡಳಿಗಳಿಂದ ಸಾವಿರಾರು ಹುದ್ದೆಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ದೆಹಲಿಯ ಅವಕಾಶದ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಯಾಕಂದ್ರೆ ಮೂಲಗಳ ಪ್ರಕಾರ ಅತಿ ಹೆಚ್ಚು ಬೆಳವಣಿಗೆ ಆಗ್ತಿರೋದು ಇಲ್ಲೇ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. ಏನಾಗಿದೆ ಅಂದ್ರೆ, ದೆಹಲಿ ಸರ್ಕಾರ ಬರೋಬ್ಬರಿ 4,000 ಹೊಸ ಪ್ಯಾರಾಮೆಡಿಕಲ್ ಹುದ್ದೆಗಳನ್ನ ಘೋಷಣೆ ಮಾಡಿದೆ. ಇದು ಆರೋಗ್ಯ ಕ್ಷೇತ್ರದಲ್ಲಿ ನಡೀತಿರೋ ಒಂದು ದೊಡ್ಡ ನೇಮಕಾತಿ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ 4,000ರಲ್ಲಿ ಸುಮಾರು 2ರಿಂದ 2,500 ಹುದ್ದೆಗಳು ಸ್ಪೆಸಿಫಿಕ್ ಆಗಿ ನರ್ಸಿಂಗ್ ಆಫೀಸರ್ಗಳಿಗೆ ಅಂತಾನೆ ಮೀಸಲಿಡಲಾಗಿದೆ. ಇದು ನಿಜಕ್ಕೂ ನರ್ಸಿಂಗ್ ಆಕಾಂಕ್ಷಿಗಳಿಗೆ ಒಂದು ಬಂಪರ್ ಸುದ್ದಿ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ನೇಮಕಾತಿಗೆ ಕಾರಣ ಏನು? ತುಂಬಾ ಸಿಂಪಲ್. ದೆಹಲಿಯಲ್ಲಿ ಹೊಸ ಹೊಸ ಆಸ್ಪತ್ರೆಗಳು, ಬಿಲ್ಡಿಂಗುಗಳು ಬರ್ತಿವೆ. ಹಾಗಾಗಿ ಅಲ್ಲಿಗೆಲ್ಲ ಸಿಬ್ಬಂದಿ ಬೇಕೇ ಬೇಕು. ಸರಿ, ದೆಹಲಿ ಕಥೆ ಆಯ್ತು. ಈಗ ಬೇರೆ ರಾಜ್ಯಗಳ ಕಡೆ ನೋಡೋಣ. ಲಕ್ನೋ, ಬಿಹಾರ್ ಮತ್ತು ತಮಿಳ್ನಾಡಿನಲ್ಲೂ ಕೂಡ ತುಂಬಾನೇ ಅವಕಾಶಗಳಿವೆ. ಇಲ್ಲಿ ಕೆಲವು ಮುಖ್ಯ ಪಾಯಿಂಟ್ಸ್ಗಳನ್ನ ನೋಡಿ. ಲಕ್ನೋದ RMLನಲ್ಲಿ 422 ಹುದ್ದೆಗಳಿವೆ. ಪರೀಕ್ಷೆಗಳು ಬೇಗನೆ ನಡೀಬೋದು. ಬಿಹಾರದ BTSSಲ್ಲಿ CHO ಮತ್ತು ನರ್ಸ್ ಪೋಸ್ಟ್ಗಳು ಬರಲಿವೆ. ಇನ್ನು ತಮಿಳ್ನಾಡಿನ MRBಯಲ್ಲಿ 999 ಹುದ್ದೆಗಳಿಗೆ ಅಪ್ಲಿಕೇಶನ್ ಪ್ರೋಸೆಸ್ ಈಗಾಗಲೇ ಶುರುವಾಗಿದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿಡಿ. ಫೆಬ್ರವರಿ 8, 2026 ಲಾಸ್ಟ್ ಡೇಟ್. ಸೊ ಯಾರೆಲ್ಲ ಆಸಕ್ತಿ ಇದೆಯೋ ಬೇಗ ಅಪ್ಲೈ ಮಾಡೋದು ಒಳ್ಳೇದು. ಓಕೆ, ಇಷ್ಟೆಲ್ಲ ಅವಕಾಶಗಳ ಬಗ್ಗೆ ಗೊತ್ತಾಯ್ತು. ಈಗ ಸಹಜವಾಗಿ ಬರುವ ಪ್ರಶ್ನೆ ಅಂದ್ರೆ, ಇದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋದು ಹೇಗೆ ಅಂತ. ಆಶ್ಚರ್ಯ ಅಂದ್ರೆ, ಮೂಲ ಮಾಹಿತಿಯಲ್ಲಿ ಅದಕ್ಕೂ ಒಂದು ದಾರಿ ಸೂಚಿಸಿದ್ದಾರೆ. ಮೂಲಗಳ ಪ್ರಕಾರ ತಯಾರಿ ಅಂದ್ರೆ ಬರೀ ಓದೋದಲ್ಲ, ಥಿಯರಿ ಜೊತೆಗೆ ಪ್ರಾಕ್ಟಿಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಒಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಬೇಕು ಅಂತ ಅವರು ಶಿಫಾರಸು ಮಾಡ್ತಾರೆ. ಅವರು ಹೇಳೋ ನರ್ಸಿಂಗ್ ಮಹಾಪ್ಯಾಕ್ ಕೋರ್ಸ್ ಸೇರ್ಬೇಕಂದ್ರೆ ಈ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಮೂಲದಲ್ಲಿ ವಿವರಿಸಲಾಗಿದೆ. ಮೊದಲು ಬ್ರೌಸರ್ನಲ್ಲಿ ad.24/7 ಅಂತ ಸರ್ಚ್ ಮಾಡಿ. ಆಮೇಲೆ ಆಲ್ ಕೋರ್ಸಸ್ಸಲ್ಲಿ ನರ್ಸಿಂಗ್ ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮ್ಗೆ ನರ್ಸಿಂಗ್ ಮಹಾಪ್ಯಾಕ್ ಸಿಗುತ್ತೆ. ಪೇಮೆಂಟ್ ಮಾಡೋ ಟೈಮಲ್ಲಿ YT55 ಅನ್ನೋ ಕೂಪನ್ ಕೋಡ್ ಬಳಸ್ಬೋದು ಅಂತಾನೂ ಹೇಳಿದ್ದಾರೆ. ಮತ್ತು ಈ ಒಂದು ಮಾತು, ಇದು ಇಡೀ ವಿಷಯದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಮೆಹನತ್ ಆಪ್ಕು ಕರ್ನಿ ಪಡೇಗಿ ಹಮಾರೆ ಸಾಥ್. ಅಂದ್ರೆ ನಮ್ಮ ಜೊತೆ ಸೇರಿ ಕಷ್ಟಪಡಬೇಕು. ಅಂದ್ರೆ ಕೋರ್ಸ್ಗೆ ಸೇರಿದ ತಕ್ಷಣ ಕೆಲಸ ಸಿಗಲ್ಲ. ವಿದ್ಯಾರ್ಥಿಗಳ ಕಡೆಯಿಂದಲೂ ಅಷ್ಟೇ ಪರಿಶ್ರಮ ಬೇಕು ಅನ್ನೋದು ಇದರ ಸ್ಪಷ್ಟ ಸಂದೇಶ. ಹಾಗಾದ್ರೆ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ಇಷ್ಟೆಲ್ಲ ಅವಕಾಶಗಳು ಕಣ್ಣು ಮುಂದಿರುವಾಗ ಒಬ್ಬ ಸಾಮಾನ್ಯ ಅಭ್ಯರ್ಥಿಗೂ ಒಬ್ಬ ನರ್ಸಿಂಗ್ ಆಫೀಸರ್ಗೂ ಇರುವ ನಿಜವಾದ ವ್ಯತ್ಯಾಸ ಏನೋ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇದು ಎಲ್ಲರನ್ನೂ ಯೋಚನೆಗೆ ಹಚ್ಚುವಂಥ ವಿಷಯ.